1,20,000 ಸಾರಿಗೆ ನೌಕರರು ಆಗಸ್ಟ್ 5ನೇ ತಾರೀಕಿಂದ ಬಂದ್ ಬಸ್ಗಳು ಸಂಚಾರ ಮಾಡಲ್ಲ ನಿರ್ಧಾರ ಮಾಡಿದ್ದಾರೆ. ಈ 1,20,000 ಸಾರಿಗೆ ನೌಕರರು ಯಾವುದೇ ಸರ್ಕಾರ ಬಂದರೂ ಇವ್ರ ಸಮಸ್ಯೆಯನ್ನು ಪರಿಹಾರ ಮಾಡಕ್ ಹೋಗಲ್ಲ. ಯಾಕಂದ್ರೆ 2020 ಇವರ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಆಗ್ಲಿಲ್ಲ. 2023 ಆಯ್ತು. 38 ತಿಂಗಳ ನಂತರ ಇವರ ವೇತನ ಪರಿಷ್ಕರಣೆ ಆಯಿತು. ಆ 38 ತಿಂಗಳ ಏನು ವೇತನ ತಡವಾಗಾಯ್ತಲ್ಲ ಅದರ ಪರಿಷ್ಕರಣೆ ಆದಂತ ಅಮೌಂಟ್ ಕೊಡಿ ಅಂತ. ಮತ್ತೆ 2024 ಆಗ್ಬೇಕಾಗಿತ್ತು, ಆದ್ರೆ 27ಕ್ಕೆ ಮಾಡ್ತಿದೀವಿ ಅಂತಿದ್ದಾರೆ ಸಿದ್ದರಾಮಯ್ಯ. 1,20,000 ನೌಕರರು ಜೊತೆಗೆ ಅವ್ರು ಡಿಪೆಂಡ್ ಆದವ್ರು ಲೆಕ್ಕ ಹಾಕೊಂಡ್ರೆ ಮೋರ್ ದೆನ್ 15 ಲ್ಯಾಕ್ 15 ಲಕ್ಷ ಜನ ಬರ್ತಾರೆ. ಅಂದ್ರೆ ಅವ್ರ ಫ್ಯಾಮಿಲಿ ಕುಟುಂಬ. ಇಡೀ ದೇಶದಲ್ಲೇ ನಂಬರ್ 1 KSRTC. ಅದಕ್ಕೆ ತನ್ನದೇ ಆದಂತ ಮರ್ಯಾದೆ ಇದೆ, ಗೌರವ ಇದೆ. ಆದ್ರೆ ಆ 1,20,000 ನೌಕರರ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಗಾಗಿದೆ ಕಂಡೀಷನ್. ಬಿಜೆಪಿ ಸರ್ಕಾರ ಕಳೆದ ಬಾರಿ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಇದೇ ಗಾಂಚಲಿ ಮಾಡ್ತು. 2020 ಆಗ್ಬೇಕಾಗಿತ್ತು, ಮಾಡ್ಲಿಲ್ಲ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ಮಸ್ಕಿ ಬೈ ಎಲೆಕ್ಷನ್, ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್, ಶಿರಾ KR ಪೇಟೆ ಗೆದ್ವಿ ಅಂತ ಬೀಗ್ತಿದಂತ ವಿಜಯೇಂದ್ರ ಅವ್ರನ್ನು ಮಸ್ಕಿಯಲ್ಲಿ ಬಿಜೆಪಿ ಅಭ್ಯರ್ಥಿನ ಮಕಡೆ ಮಲಗಿಸಿದ್ದು ಸಾರಿಗೆ ನೌಕರರು. ಯಾಕೆಂದ್ರೆ 1,000ಕ್ಕೂ ಅಧಿಕ ಸರ್ಕಾರಿ ಸಾರಿಗೆ ನೌಕರರು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರು. ಹೇಳಿದ್ರ ಗ್ರೌಂಡ್ ನಾನು ಕೂಡ ಹೋಗಿದ್ದೆ ಎಲೆಕ್ಷನ್ ಕವರೇಜ್ಗೆ. ಸಾರಿಗೆ ನೌಕರರು 1000ಕ್ಕೂ ಅಧಿಕ ಜನ ಇದ್ದಾರೆ ಶಿವವರೇ. ಇಲ್ಲಿ ಇವ್ರು ಸಾರಿಗೆ ನೌಕರರನ್ನ ಬಿಜೆಪಿ ಸರ್ಕಾರ ಕ್ಯಾರೆ ಅಂತ ಇಲ್ಲ, ನಾವು ತೋರಿಸ್ತೀವಿ ನಮ್ಮ ಪವರ್ ಏನು ಅಂತ. ಸಾರಿಗೆ ನೌಕರರ ಸ್ವತಃ ನನ್ನ ಹತ್ರ 2021 ಮಸ್ಕಿ ಎಲೆಕ್ಷನ್ ಕವರೇಜ್ ಮಾಡಕ್ ಹೋದಾಗ ಮಾತಾಡಿದ್ರು. ಹಾಗಾಗಿ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅಂಡ್ ಎರಡನೇದು, 1,20,000 ಸಾರಿಗೆ ನೌಕರರಿಗೆ 38 ತಿಂಗಳ ಹಣ ಕನಿಷ್ಠ ಡ್ರೈವರು ಕಂಡಕ್ಟರ್ಗಳಿಗೆ 3 ಲಕ್ಷ ಬರ್ಬೇಕತ್ತ, 2.5 3 ಲಕ್ಷ. ಏನು 38 ತಿಂಗಳು ತಡವಾಗಿ ಇವರು ಪರಿಷ್ಕರಣೆ ಮಾಡೋದಲ್ಲ, ಅದನ್ನು ಕೊಡಿ ಅಂತ ಇವರು ಡಿಮ್ಯಾಂಡ್ ಇಟ್ಕೊಂಡು ಕೂತಿರೋದು. ಅವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಜನ ಕಾಂಗ್ರೆಸ್ ಕೋಟ್ ಹಾಕಿದ್ರು. ಅಂದ್ರೆ ಬೈ ಎಲೆಕ್ಷನ್ಗಳಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಅದು ಇಂಪ್ಯಾಕ್ಟ್ ಮಾಡ್ತು. ಸರಿಲ್ಲ, ಇವರು ಬಿಜೆಪಿ ಅವರು ನಮ್ಗೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ. ಇವತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಇವರು ಕೂಡ ಸಾರಿಗೆ ನೌಕರನ ಕ್ಯಾರೆ ಅಂತ ಇಲ್ಲ. 55,000 ಕೋಟಿ ಗ್ಯಾರಂಟಿ ಪ್ರತಿ ವರ್ಷ ಖರ್ಚು ಮಾಡೋದು ಇವರು ಗ್ಯಾರಂಟಿಗೆ ಕಾಂಗ್ರೆಸ್ ಸರ್ಕಾರ. ಸಾರಿಗೆ ನೌಕರ 1,20,000 ಸಾರಿಗೆ ನೌಕರರಿಗೆ ಆ 38 ತಿಂಗಳ ಬಾಕಿ ವೇತನ ಇದೆಯಲ್ಲ, ಏರಿಕೆ ಆದಂತ ಪರಿಷ್ಕರಣೆ ಆದಂತ ಕೊಡಬೇಕಾಗಿರೋ ಹಣ ಏನಿದೆಯಲ್ಲ, ಆ 38 ತಿಂಗಳ ವೇತನ ಒಬ್ಬೊಬ್ಬರಿಗೆ ತಲಾ 2.5 3 ಲಕ್ಷ ಬರಬೇಕು. ಒಟ್ಟಾರೆ ಲೆಕ್ಕ ಹಾಕಿದ್ರೆ 1,20,000 ನೌಕರರ ಅಂದಾಜು ಒಂದು 3,500 ಕೋಟಿ ಹತ್ತತ್ರ ಬರಬೇಕು ಇವ್ರಿಗೆ. 3,500 ಇಂದ 4,000 ಕೋಟಿ ಬರಬೇಕು. 55,000 ಕೋಟಿಯನ್ನ ನೀವು ಈಗ ಗ್ಯಾರಂಟಿ ಕೊಟ್ಟಿದ್ಯಾಕೆ ಓಟ್ ಹಾಕ್ಲಿ ಅಂತ. ಗ್ಯಾರಂಟಿ ಯೋಜನೆಯನ್ನ ಮುಖಾಮುಖಿ ನೋಡಿದ ಸುಮ್ಮನೆ ಘೋಷಣೆ ಮಾಡಿದ್ದು ಓಟ್ ಹಾಕ್ಲಿ ಜನ ನಮ್ಗೆ ಅಂತ. ಇವರು 1,20,000 ನೌಕರರವ್ರೆ, ನಂಬ್ಕೊಂಡ್ರು ಒಂದು 15 ಲಕ್ಷ ಜನ ಅವ್ರೆ, ಹೆಚ್ಚು ಕಮ್ಮಿ ಕುಟುಂಬ ಇದೆ. ದುಡಿಯೋ ಕೈಗಳಿಗೆ ಶಕ್ತಿ ತುಂಬಬೇಕು, ದುಡಿಯೋ ಜೀವಗಳಿಗೆ ಶಕ್ತಿ ತುಂಬಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಸರ್ಕಾರಕ್ಕೆ. ಆ 38 ತಿಂಗಳ ಬಿಜೆಪಿ ಸರ್ಕಾರ ಎಡವಟ್ ಮಾಡಿದ್ಕೆ ಅವ್ರಿಗೆ ಮನೆ ಕಳಿಸಿದ್ದು ಜನ ನೌಕರರ ವಿರುದ್ಧವಾಗಿ ಹೆಚ್ಚು ಕಮ್ಮಿ ನಿಂತಿದ್ದವತ್ತು. ಕಾಂಗ್ರೆಸ್ ಸರ್ಕಾರ 2024ಕ್ಕೆ ಮಾಡಬೇಕಾಗಿತ್ತು ಮತ್ತೆ ಎರಡನೇದನ್ನ, ಆ 38 ತಿಂಗಳ ಬಾಕಿಯನ್ನು ಕೊಟ್ಟು 2024ಕ್ಕೆ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ಸಾರಿಗೆ ನೌಕರರದು. ಒಂದು ವಿಷಯ ಗೊತ್ತಿರಲಿ ನಿಮ್ಗೆ, ಇವ್ರು ಸರ್ಕಾರಿ ನೌಕರರು ಪಡೆಯೋ ಸವಲತ್ತುಗಳನ್ನ ಪಡಿತಾ ಇಲ್ಲ ಪಾಪ. ಸರ್ಕಾರಿ ನೌಕರರು ಪಡೆಯೋ ಸವಲತ್ತುಗಳನ್ನ ಪಡಿತಾ ಇಲ್ಲ. 15 ವರ್ಷ ಅನುಭವ ಇರ್ತಕ್ಕಂಥ, ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಡ್ರೈವರ್ಗೆ ಒಂದು 40-45 ಸಾವಿರ ಸಂಬಳ ಇರುತ್ತೆ. ಅದೇ ಖಾಸಗಿ ಆಗಿ ಅವ್ರ ಜೀವನ ಮಾಡ್ಕೊಂಡು ಹೆಂಗೆ ಅದ್ಭುತವಾಗಿ ಜೀವನ ಮಾಡ್ಬೋದಿತ್ತು. ಇವರೇನು ಬೇರೆ ಸರ್ಕಾರಿ ನೌಕರರ ರೀತಿ ಅವ್ರಿಗೆ ಸವಲತ್ತುಗಳಿಲ್ಲ, ಆ ಥರ ಕನ್ಸಿಡರ್ ಮಾಡಿಲ್ಲ ಇವ್ರನ್ನ. ಅಂಡ್ ಎರಡನೇದು, ಆ ಟೈಮು ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡಿದ್ರು ಅಂತ ಸಾರಿಗೆ ನೌಕರನ 2,500 ಸಾರಿಗೆ ನೌಕರನ್ನ ಡಿಸ್ಮಿಸ್ ಮಾಡಿದ್ರು. ಆ ಬಿಜೆಪಿ ಮೇಲಿನ ಸಿಟ್ಟು ಕಾಂಗ್ರೆಸ್ಗೆ ಲಾಭ ಆಗಿತ್ತು, ಲಾಭ ಆಯ್ತು ಸಾರ್ವತ್ರಿಕ ಚುನಾವಣೆಯಲ್ಲೂ. ಆ 2,500 ನೌಕರರು ಯಾರು ಹೋರಾಟ ಮಾಡಿದ್ರು, ಅವ್ರನ್ನ ವಜಾ ಮಾಡಿದ್ರಲ್ಲ, ಅವ್ರನ್ನ ಇನ್ನೂ ವಾಪಸ್ ಕೆಲ್ಸಕ್ಕೆ ತಗೊಂಡಿಲ್ಲ. ಅವತ್ತು ನಿಂತು ಉದ್ದುದ್ದ ಭಾಷಣ ಮಾಡೋದು, ಸಾರಿಗೆ ನೌಕರರ ವಿರೋಧಿ, ಇವ್ರ ಕೈಲಿ ಕೆಪಾಸಿಟಿ ಇಲ್ಲ ಬಿಜೆಪಿ ಅವ್ರ ಕೈಲಿ ಅಂತ ಅವ್ರ ವಿರುದ್ಧ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದ್ಮೇಲೆ ಇವರು ಅದೇ ಕತೆ. ಇವತ್ತೇನಾದ್ರೂ ಸಾರಿಗೆ ಒಂದೊಳ್ಳೆ ರೀತಿ ಚೆನ್ನಾಗಿ ನಡೀತಾ ಇದೆ, KSRTC, BMTC
ಇವೆಲ್ಲವೂ ಅಂತಂದ್ರೆ ಅದಕ್ಕೆ ಕಾರಣ ನೌಕರರು. ಬೇರೆ ಸರ್ಕಾರಿ ಅಧಿಕಾರಿಗಳ ಬಹುತೇಕ ಜನ ಒಂದಷ್ಟು ಜನ ಭ್ರಷ್ಟರಾಗವ್ರಲ್ಲ, ಹಂಗೇನಾರ KSRTC BMTC ಕಂಡಕ್ಟರ್ಗಳು ಡ್ರೈವರ್ಗಳು ಭ್ರಷ್ಟರಾಗಿದ್ರೆ ಮುಳುಗೋಗಿರೋದು KSRTC BMTC ಎಲ್ಲ. ಸರ್ಕಾರಿ ನೌಕರರ ಕಂಪೇರ್ ಮಾಡಿದ್ರೆ ಅರ್ಧಂಬರ್ಧ ಸಂಬಳದಲ್ಲಿ ಕಂಪೇರ್ ಟು ಅರ್ಧಕ್ಕರ್ಧ ಕಡಿಮೆ. ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗುವಂತ ಸಾರಿಗೆ ನೌಕರನ್ನು ಜೀವ ಹಿಂಡೋ ಸರ್ಕಾರಗಳಿದೆಯಲ್ಲ, ಅವತ್ತು BJP ಮಾಡೋರು ಅನುಭವಿಸೋರು, ಕಾಂಗ್ರೆಸ್ ಅದೇ ಮಾಡ್ತಿದೆ. ಅಂಡ್ ಎರಡನೇದು, ಇವೆಲ್ಲ ಈಗ ಏಜೆನ್ಸಿಗಳ ಮೂಲಕ ಡ್ರೈವರ್ನ ನೇಮಕ ಮಾಡ್ಕೋತಾ ಇದ್ದಾರೆ. ಏಜೆನ್ಸಿ ಮೂಲಕ ಗೊತ್ತು ಗುರಿ ಏನೂ ಇಲ್ಲ. ಆ ಏಜೆನ್ಸಿಗಳ ಮೂಲಕ ಡ್ರೈವರ್ಗಳನ್ನ ನೇಮಕ ಮಾಡೋದು ನಿಲ್ಸಿ ಅನ್ನೋದು ಇರುತ್ತೆ. ಯಾಕಂದ್ರೆ ಅವ್ರು ಬರ್ತಾರೆ, ಯಾವಾಗ ಅವ್ನ ಹಣೆ ಬರ, ಆ ಕಮಿಟ್ಮೆಂಟ್ ಇರಲ್ಲ. ಒಬ್ಬ ಪೂರ್ಣಾವಧಿ ಎಂಪ್ಲಾಯಿಗೂ ತಾತ್ಕಾಲಿಕವಾಗಿ ಏಜೆನ್ಸಿ ಮೂಲಕ ನೇಮಕ ಆಗೋನ್ಗೂ ವ್ಯತ್ಯಾಸ ಇಲ್ಲ. ಬಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಜವಾಬ್ದಾರಿ ಇರಲ್ಲ, ನಮ್ದು ತಮ್ದು ಅಂತ ಇರಲ್ಲ. ಇವತ್ತೇನಾದ್ರ KSRTC ಬಸ್ಗಳು, BMTC ಬಸ್ಗಳು, ಸಾರಿಗೆ ಬಸ್ಗಳು ತಮ್ಮ ಗಾಡಿ ನೋಡ್ಕೊತಾರ. ಅದನ್ನ ಆಯುಧ ಪೂಜೆ ದಿನ ಅದಕ್ಕೆ ತಮ್ಮ ಕಾಸಲ್ಲೇ ಇವ್ರು ಕೊಡೋ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಬಿಟ್ಟು ಇವರೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಮ್ಮ ವೆಹಿಕಲ್ ಅನ್ನೋ ರೀತಿ ಅದನ್ನು ನೋಡ್ಕೋತಾ ಇರುವಂತ ಡ್ರೈವರ್ಗಳು, ಸಿಬ್ಬಂದಿಗಳು ಬಹಳ ಚೆನ್ನಾಗಿದ್ದಾರೆ. ಆದ್ರೆ 55,000 ಕೋಟಿಯನ್ನ ಗ್ಯಾರಂಟಿಗೆ ವಿನಿಯೋಗ ಮಾಡುವಂತ ಸರ್ಕಾರ 1,20,000 ಸಾರಿಗೆ ನೌಕರರ ಏನು 38 ತಿಂಗಳು, ಅದೇ 1 ವರ್ಷದಲ್ಲ, ಹೆಚ್ಚು ಕಮ್ಮಿ 1,000 ಕೋಟಿ, 1,200 ಕೋಟಿ ರೂಪಾಯಿ ಅಪ್ಪ ಗ್ಯಾರಂಟಿ ಇಲ್ಲ. ಇದನ್ನ ಕಂಪೇರ್ ಮಾಡ್ತಿರಲ್ಲ ನಾನು. ಆ ಬಸ್ಸಿನಲ್ಲಿ ಓಡಾಡುವ ಮಹಿಳೆಯರಿಗೆ ಫ್ರೀ ಮಾಡ್ತೀರಿ, ಆ ಬಸ್ಸನ್ನು ಓಡಿಸೋರಿಗೆ, ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡೋರಿಗೆ, ಆ ಜೀವನ ಮಾಡೋರ್ಗೆ ಮಾತ್ರ ಅವ್ರ ಮಾತು ಕೇಳಲ್ಲ ಸರ್ಕಾರಗಳು. BJPಗೂ ಕಾಂಗ್ರೆಸ್ಗೂ ಏನ್ ವ್ಯತ್ಯಾಸ ಆಗಾದ್ರೆ? ಮತ್ತೆ ಯಾಕೆ ನೀವು ಅವ್ರನ್ನ ಇವ್ರು ಟೀಕೆ ಮಾಡ್ಬೇಕು, ಇವ್ರನ್ನ ಅವ್ರು ಟೀಕೆ ಮಾಡ್ಬೇಕು? ಯಾಕೆ ಪ್ರತಿಭಟನೆಗಳು ಮಾಡ್ಬೇಕು ನೀವೆಲ್ಲ ರಾಜಕೀಯ ಪಕ್ಷಗಳು? 38 ತಿಂಗಳ ಬಾಕಿಯನ್ನ ಕೊಡಿ, 2024ರಿಂದ ಮತ್ತೆ 4 ವರ್ಷಕ್ಕೊಂದ್ಸೊಮ್ಮೆ ಏನು ಹೈಕ್ ಆಗ್ಬೇಕಲ್ಲ, ಪರಿಷ್ಕರಣೆ ಆಗ್ಬೇಕಲ್ಲ, ಮಾಡಿ ಅಂತ ಕೂತಿದ್ದಾರೆ. ಎಸ್ಮಾ ಜಾರಿ ಮಾಡೋದು, ಬೆದರಿಸೋದಪ್ಪ, ಬೆದರಿಸೋದು ನೌಕರರನ್ನ. ಸಾರಿಗೆ ನೌಕರರನ್ನ ಈಗ ಗೊತ್ತಿಲ್ಲ, ಆಟೋ ಡ್ರೈವರ್ಗಳನ್ನ, ಸಾರಿಗೆ ನೌಕರರನ್ನ, ಅವರೆಲ್ಲ ತಮ್ಮ ದುಡ್ಡು ಜೀವನ ಮಾಡೋರು, ಅವರೆಲ್ಲ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು ಮತ್ತು ಸಾರಿಗೆ ನೌಕರರು. ಇವ್ರುಗಳನ್ನ ಗೋಳಿ ಕಂಡು ಸಾಧಿಸೋದೇನಿಲ್ಲ ಸರ್ಕಾರ, ಅದು ಯಾವುದೇ ಸರ್ಕಾರ ಆಗಿರಲಿ. ಸಾರಿಗೆ ನೌಕರನ್ನ, ಚಾಲಕರನ್ನ, ಆಟೋ ಡ್ರೈವರ್ನ, ಕ್ಯಾಬ್ ಡ್ರೈವರ್ಗಳನ್ನ ಅವ್ರಿಗೆ ಹಿಂಸೆ ಕೊಟ್ಟು ಯಾವ ಸರ್ಕಾರಗಳು ಉದ್ಧಾರ ಆಗಲಿಲ್ಲ. ಇವತ್ತೇನಾರ KSRTCನ ನಾವು ಕಾಲರ್ ಎತ್ಕೊಂಡು ನಮ್ಮ KSRTC ಕರ್ನಾಟಕ ಇಂಡಿಯಾದಲ್ಲಿ ನಂಬರ್ 1 ನಮ್ಮದು ಸಂಸ್ಥೆ ಅಂತ ಜನ ನಾವು ಮಾತಾಡ್ಕೋತೀವಿ ಅಂತಂದ್ರೆ ಅದಕ್ಕೆ ಅದೇ ಆದಂಥ ಶ್ರಮ ಅಧಿಕಾರಿಗಳದು, ಆ ಸಿಬ್ಬಂದಿಗಳಿದೆ. ನಿಮಗೂ ಅಪ್ಪ, ನೀವು ಅವ್ರ ಬೇಡಿಕೆಗಳನ್ನ ನಡೆಸಿ ನಿಮಗೂ ಓಟ್ ಹಾಕ್ತಾರಪ್ಪ. ಗ್ಯಾರಂಟಿ ಪ್ಯೂರ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅದು ಓಪನ್ ಸೀಕ್ರೆಟ್. ಹಾಗಾಗಿ ಆ ಸಾರಿಗೆ ನೌಕರನ್ನ ಇಷ್ಟೊಂದು ಹೀನಾಯವಾಗಿ ನಡ್ಸ್ಕೊಳ್ಳೋದನ್ನ ಸರ್ಕಾರಗಳು ಬಿಡಬೇಕು. ಅವತ್ತು BJP ಅವ್ರು ಮಾಡೋದು ಅವ್ರು ಅನುಭವಿಸಿದ್ರು, ಕಾಂಗ್ರೆಸ್ ಸರ್ಕಾರ ಇದೆ. ದುಡಿದು ತಿನ್ನೋರ್ ಕೈಗೆ ಒಳ್ಳೇದು ಮಾಡಿ, ದುಡಿದು ತಿನ್ನೋ ಜೀವಗಳಿಗೆ ಹೆಲ್ಪ್ ಮಾಡಿ, ಅದನ್ನು ಬಿಟ್ಟು ಈ ಥರ ಹಿಂಸೆ ಕೊಡೋದು, ಎಸ್ಮಾ ಜಾರಿ ಮಾಡಿಬಿಡ್ತೀವಿ ನೀವು ಬರದೇ ಹೋದ್ರೆ, ಕೆಲ್ಸಿನ ಕಿತ್ತಾಕ್ತೀವಿ. BJP ವಿರುದ್ಧ ಸಾರಿಗೆ ನೌಕರರ ಸಂಬಂಧಪಟ್ಟಂತೆ ಟೀಕೆ ಮಾಡುವಂತ ಯಾವ ಅರ್ಹತೆ ಯೋಗ್ಯತೆ ಕೂಡ ಇರಲಿಲ್ಲ ಹಂಗಾರೆ ಕಾಂಗ್ರೆಸ್ನವ್ರಿಗೆ. ಇವತ್ತೇನಾರು ಇದು ಮಾಡಲಿಲ್ಲ ಅಂದ್ರೆ ಸರ್ಕಾರ BJP ಬರುತ್ತೆ ಹೋಗುತ್ತೆ, ಕಾಂಗ್ರೆಸ್ ಬರುತ್ತೆ ಹೋಗುತ್ತೆ. ಆ KSRTC BMTC ಆ ಸಂಸ್ಥೆಗಳನ್ನ, ಆ ಸಿಬ್ಬಂದಿಗಳು ನಡ್ಸ್ಕೊಂಡು ಹೋಗ್ತಾವ್ರ ಅಧಿಕಾರಿಗಳು. ಮೊದಲು ಈ ರೀತಿಯ ನೌಕರ ವರ್ಗಕ್ಕೆ, ಜನಕ್ಕೆ, ರೈತರಿಗೆ ಅನುಕೂಲ ಮಾಡ್ಬೇಕು ಫಸ್ಟು. ಇದೇ ಬೇಕಾಗಿದ್ದು. ತಕ್ಷಣಕ್ಕೆ ಅನೌನ್ಸ್ ಮಾಡಿದ್ರೆ ಓಟ್ ಬೀಳ್ತು, ಅಧಿಕಾರಕ್ಕೆ ಬಂದ್ರು. ಈ ಬೇಸಿಕ್ ಆಗಿ ಮಾಡಬೇಕಾಗಿದ್ದು ಮಾಡಲಿಲ್ಲ. 1,20,000 ನೌಕರರು ಏನಾರು ತಲೆಕೆಟ್ರೆ, ಸಿಡ್ದೆ ಇದ್ರೆ, ಏನಾರು ಬಂದಾಗಬೇಕು ಅಂದ್ರೆ ಬೇರೆ ಏನಾಗಲ್ಲ, ಬಸ್ಗಳು ನಿಂತರೆ ಬಂದು ಆಟೋಮೆಟಿಕಲಿ ಆಗುತ್ತೆ. 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಮತ ಕಳ್ಳತನದ ಬಗ್ಗೆ ಮಾತಾಡೋಕ್ಕೆ ಪ್ರತಿಭಟನೆಗೆ ಬರ್ತಾರೆ ಬೆಂಗಳೂರಿಗೆ. ಅವತ್ತೇನಾರು ಈ ಬಂದಾರ ಅದು ರಿಫ್ಲೆಕ್ಟ್ ಗೊತ್ತಾಗತ್ತೇನು ಅಂತ. ಕನಿಷ್ಠ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಸಚಿವರು, ರಾಮಲಿಂಗಾರೆಡ್ಡಿ ಅವರು, ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾಡಬೇಕು. ತಾಳಪ್ಪ, ಒಂದು 55,000 ಕೋಟಿ ಸುಮ್ಮನೆ ಉಂಡೆ ಲೆಕ್ಕದಲ್ಲಿ ಕೊಡ್ತಾ ಇದೀವಿ ಜನಕ್ಕೆ. ದುಡಿತಾವ್ರೆ ಆ ಸಾರಿಗೆ ನೌಕರು 1,20,000 ಜನ.
ಅವ್ರಿಗೇನಾರ ಮಾಡೋಣ. ಅದಕ್ಕೆ ಮಸ್ಕಿ ಎಕ್ಸಾಂಪಲ್ ಕೊಟ್ಟಿದ್ದು ಅದೇ ಕಾರಣಕ್ಕೆ. ಮಸ್ಕಿಯಲ್ಲಿ 1000ಕ್ಕೂ ಅಧಿಕ ಜನ, ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 1000ಕ್ಕೂ ಅಧಿಕ ಜನ ಸಾರಿಗೆ ನೌಕರರವರೇ. ಇಲ್ಲಿ BMTC ಕೆಲಸ ಮಾಡೋರು, KSRTC ಮಾಡೋರು. ಅವ್ರು ಹೇಳಿದ್ರು ನಮ್ಗೆ ಅನ್ಯಾಯ ಮಾಡೋರು ಈ BJP ಸರ್ಕಾರದವರು, ಸೋಲ್ಸ್ತೀವಿ ನಾವು ಅಂತ. ಅಲ್ಲಿ ಫಾಯಕಿನಲ್ದು ಕೂಡ ಸಮಸ್ಯೆ ಇತ್ತು, ಪ್ರತಾಪ್ ಗೌಡ ಪಾಟೀಲ್ ಇರೋದು, ಅದು ಬೇರೆ ಕತೆ. ಹಾಗಾಗಿ ಬಸನಗೌಡ ತುರ್ವೇಳ ಒಂದು ಎಲೆಕ್ಷನ್ ಗೆದ್ರಲ್ಲಿ. ಸೊ ಹಾಗಾಗಿ ಸಾರಿಗೆ ನೌಕರರನ್ನ, ಈ ಆಟೋ ಚಾಲಕರನ್ನ, ಈ ಕ್ಯಾಬ್ ಚಾಲಕರನ್ನ ಅವ್ರವ್ರು ದುಡ್ಕೊಂಡು ತಿನ್ನೋರ್ಗೂ ತೊಂದರೆ ಕೊಟ್ರೆ ಅವರೇ ಸರ್ಕಾರವನ್ನ ಬದಲಾಯಿಸುವಂತ ಒಂದಷ್ಟು ಕೆಪಾಸಿಟಿ ಇರೋ ಜನ. ಹಾಗಾಗಿ ಏನು ಅವ್ರಿಗೆ 38 ತಿಂಗಳ ಬಾಕಿ ಏನಿದೆಯಲ್ಲ ಅದನ್ನ ಕೊಡೋದ್ರ ಜೊತೆಗೆ 2024ರಿಂದ ಏನ್ ಆಗ್ಬೇಕಾಗಿತ್ತಲ್ಲ ಅದನ್ನ ಮಾಡುವಂತ ಕೆಲಸನ ಸರ್ಕಾರ ಮಾಡಬೇಕು. ಹಾಗಾಗಿ ನಾವು ಗ್ಯಾರಂಟಿ ಕೊಟ್ಟಿವಿ, ಅದನ್ನು ಕೊಟ್ಟಿವಿ. ಅಯ್ಯೋ ದೇವ್ರೆ, ಒಬ್ಬ ಡ್ರೈವರ್, ಒಬ್ಬ BMTC ಡ್ರೈವರ್ನ ಹೆಂಡತಿ ಅಕೌಂಟ್ಗೆ ನೀವು 2000 ಹಾಕ್ತಿದೀವಿ ಅಂತ ಅನ್ನುವುದೇ ಆದರೆ 38 ತಿಂಗಳಿಗೆ 76,000 ರೂಪಾಯಿ. ಆದ್ರೆ ಆ ಡ್ರೈವರ್ಗೆ ನೀವು ಕೊಡಬೇಕಾಗಿರೋದು 38 ತಿಂಗಳ ಬಾಕಿ 2.5 3 ಲಕ್ಷ. ಆ ಡ್ರೈವರ್ ಲಾಭನ ನಷ್ಟನ? ನಿಮ್ ಗ್ಯಾರಂಟಿ ಹೋಗ್ಬಿಟ್ಟು ಓಟ್ ಹಾಕ್ತಾರೆ, ಹೆಂಡತಿ ಅಕೌಂಟ್ 2,000 ಹಾಕ್ತಿದ್ದೀರಿ ಅಂತ ಓಟ್ ಹಾಕ್ತಾನ? ಅಥವಾ ತನಗೆ ಕೊಡಬೇಕಾಗಿದೆ 2.5 ಲಕ್ಷ ಕೊಟ್ಟಿಲ್ಲ ಅಂತ ಸಿಟ್ಟಲ್ಲಿ ಉಲ್ಟಾ ಓಟ್ ಹಾಕ್ತಾನ? ಕನಿಷ್ಠ ಕಾಮನ್ ಸೆನ್ಸ್. ಇವತ್ತು ಯಾವುದೋ ನಮ್ಮ ಸರ್ಕಾರ ನಾವಿಷ್ಟು ಬಸ್ ಬಿಟ್ಟಿವಿ, ಎಷ್ಟು ಬಸ್ ಬಿಟ್ರೆ ಎಷ್ಟು ಕಮಿಷನ್ ಹೋಗುತ್ತೆ ಅಂತ ಗೊತ್ತಿಲ್ವಾ ಜನಗಳಿಗೆ? ಹೊಸ ಬಸ್ಗಳು ಬಂದರೆ BMTCಗೆ, KSRTCಗೆ 1 ಕೋಟಿ ಬಸ್ಸು ಬಂದರೆ ಎಷ್ಟು ಲಕ್ಷ ಕಮಿಷನ್ ಹೋಗುತ್ತೆ ಗೊತ್ತಿಲ್ವಾ? BJP ಸರ್ಕಾರ ಇದಾಗಲೂ ಎಷ್ಟು ತಗತಾ ಇದ್ರು, ಕಾಂಗ್ರೆಸ್ ಅವರು ಎಷ್ಟು ತಗತಾವ್ರು? ಸರ್ಕಾರಗಳು KSRTC, BMTC ಸಾರಿಗೆ ಸಂಸ್ಥೆಯನ್ನು ಉದ್ಧಾರ ಮಾಡಿದ್ದಲ್ಲ, ನೌಕರರು ಉದ್ಧಾರ ಮಾಡಿದ್ದು. ಆ ನೌಕರರು, ಅಧಿಕಾರಿಗಳ ಪ್ರಾಮಾಣಿಕತೆ ಇವತ್ತು ಇನ್ನೂ ಬದುಕವೇ ಆ ಸಂಸ್ಥೆಗಳು. ಆ ನೌಕರರಿಗೆ ಅನ್ಯಾಯ ಮಾಡೋದ್ರಿಂದ ಉದ್ಧಾರ ಆಗ್ತಾರಾ? ಕನಿಷ್ಠ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. 3,500 ಕೋಟಿ ಕೊಡಬೇಕು ದೇವ್ರೆ. 55,000 ಕೋಟಿ ಅರೇಂಜ್ ಮಾಡ್ತೀರಿ ವರ್ಷಕ್ಕೆ. ಈ 38 ತಿಂಗಳದು ಈ ಸಾರಿಗೆ ನೌಕರರಿಗೆ 3,500ರಿಂದ 4,000 ಕೋಟಿ ಅರೇಂಜ್ ಮಾಡೋಕ್ಕಾಗಲ್ವಾ? ಎಸ್, 5ನೇ ತಾರೀಕು ರಾಹುಲ್ ಗಾಂಧಿ ಬಂದು ಇಲ್ಲಿ ಮತ ಕಳ್ಳತನದ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ. ಅವತ್ತಿಂದನೇ ಇವ್ರದು ಫ್ರೀಡಂ ಪಾರ್ಕ್ ಅಲ್ಲೇ ಪ್ರತಿಭಟನೆ, ಅವ್ರದ್ದು ಇವ್ದು ಪ್ರತಿಭಟನೆ ಅಲ್ಲೇ ಆಗ್ತಿದೆ. ಪಾಪ ಅಯ್ಯೋ ಅನ್ಸ್ಕೊಂಡು ಏನ್ ಮಾಡೋದೇನಿಲ್ಲ. ಹತ್ತಿಕ್ಕಕ್ಕೆ ಎಸ್ಮಾ ಜಾರಿ ಮಾಡ್ತೀವಿ, ಅದನ್ನ ಜಾರಿ ಮಾಡ್ತೀವಿ, ಪೊಲೀಸ್ ಬಲಪ್ರಯೋಗ ಮಾಡೋದು. ಜನ ಒಂದು ಹಂತದವರೆಗೆ ಎಲ್ಲ ಸಹಿಸ್ತಾರೆ. ಬೆಳಿಗ್ಗೆ ಇದ್ರೆ ಬಸ್ಸಲ್ಲಿ ನಿಮ್ಮ ಸರ್ಕಾರಕ್ಕೆ ಹೊಗಳೋದು ಇವರೇ, ಬೈಯೋದು ಇವರೇ. ಈ ಆಟೋ ಡ್ರೈವರ್ಗಳನ್ನ, ಕ್ಯಾಬ್ ಡ್ರೈವರ್ಗಳನ್ನ, ಈ ಸಾರಿಗೆ ನೌಕರರನ್ನ, ಖಾಸಗಿಯವ್ರಿಗೆ ತೊಂದರೆ ಕೊಟ್ಟರೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಅದು ಬೇರೆ ಕತೆ. ಪಾಪ ಅವ್ರು ನಾವು ಜೀವನ ಅವ್ರಿಗೆ ಇನ್ನೂ ಸಮಸ್ಯೆ ಆಗೋಗಿದೆ ಪಾಪ ಖಾಸಗಿ ಸಾರಿಗೆ ನೌಕರರಿಗೆ, ಸಂಸ್ಥೆಗಳಿಗೂ ಕೂಡ. ಹಾಗಾಗಿ ನೀವು 55,000 ಕೋಟಿ ಕೊಟ್ಬಿಟ್ಟು ಮೀಸ ತಿರುಗೋ ನಿಮಗೆ 3,000 4,000 ಕೋಟಿ ಸಾರಿಗೆ ನೌಕರರ ಹತ್ರ ಸಹಿಸ್ಕೊಳಕ್ಕಾಗಲ್ವಾ? ಎಸ್, ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ.